ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ನಮಗೆ ಗೊತ್ತಿದೆ. ಈ ಯಾರು ಶಿವಕುಮಾರ ಮತ್ತು ಅವ್ರ ತಮ್ಮ ಸುರೇಶ್ಗೆ ಇಬ್ಬರ ತಲೆ ಮೇಲೂ ಕೈ ಇಟ್ಟು ವಚನ ಕೊಟ್ಟಿಲ್ವ ಸಿದ್ದರಾಮಯ್ಯ? ಎಲ್ಲಿ ಸರ್ ಅದು? ಎಲ್ಲೋ ಕೊಟ್ಟಿಲ್ವೇ? ಅಲ್ಲ, ಕರ್ನಾಟಕದಲ್ಲ ಡೆಲ್ಲಿಲ್ಲ ಅಂತ. ಡೆಲ್ಲಿನೆಲ್ಲ ಇಲ್ಲಾದ್ರೂ ಅಲ್ಲಿ ಕೊಟ್ಟಿಲ್ವೇನ್ರಿ? ಅಲ್ಲ, ಕೊಟ್ಟು 30 ತಿಂಗಳ ಮುಂಚೆನೆ ನಾನು ಖಾಲಿ ಮಾಡ್ಕೊಡ್ತೀನಪ್ಪ. ಎಲ್ಲರಿಗೂ ಗೊತ್ತಿದೆ, ಯಾರು ಬಾಯಿ ಬಿಡ್ತಾ ಇಲ್ಲ. ನಮ್ಮಂತವ್ರು ಹೇಳ್ಬೇಕು. ನಾನು ಅದನ್ನ ಹೇಳ್ತಾ ಇದ್ದೀನಿ. ಡಿ ಕೆ ಶಿವಕುಮಾರ್ ಹೇಳ್ಬೇಕು, ಸ್ಪೆಲ್ ಔಟ್. ಎಲ್ಲರಿಗೂ ಗೊತ್ತಿರೋದೇ ಅದು. ಇಬ್ಬರು ತಲೆ ಮೇಲೆ ಕೈ ಇಟ್ಟು ಸಿದ್ದರಾಮಯ್ಯ ಇದು ಮಾಡಿರೋ ಅಂತ. ಡೆಲ್ಲಿಲಿ ಆಗಿರೋದಾ ಕರ್ನಾಟಕದಲ್ಲಿ ಆಗಿರೋದಾ ಅಂತ? ಕರ್ನಾಟಕದಲ್ಲೇ. ಡೆಲ್ಲಿ ಕರ್ನಾಟಕ ಅಲ್ಲಿ ಬಿಜೆಪಿ ಲೀಡರ್ ಏನೋ ಇದ್ರು ಸರ್. ಅಲ್ಲಿ ಯಾರು ಬಿಜೆಪಿ ಲೀಡರ್ ಇದ್ರು ಅಂತ 4-5 ಜನ ಇದ್ರು. ಇವರು ಇಬ್ರು ಬ್ರದರ್ಸು, ಸಿದ್ದರಾಮಯ್ಯನವರು ಅವ್ರ ಸ್ನೇಹಿತರು 4-5 ಜನ ಇದ್ರು. ಆಗಿರೋ ಸತ್ಯ. AICC ಅಧ್ಯಕ್ಷರ ಸಮಕ್ಷಮದಲ್ಲಿ ಆಗಿರೋ ರಾಜ್ಯದಲ್ಲಿ ಅದು ನೋಡ್ರಿ ಅಂತ ಕೇಳಿ. ಇಲ್ಲ ಅಂತ ಹೇಳಿ ಇಬ್ರು ಹೇಳ್ತಾರೆ ಸರ್. ಇಲ್ಲ, ಅದು ಅವ್ರು ಈಗ ಇವ್ರು ಏನು ಹೇಳ್ತಾವ್ರೆ, ಡಿ ಕೆ ಭಾಳ ಸೋಬರಾಗಿ ಹೋಗ್ತಾ ಇದೆ, ಭಾಳ ಸೋಬರಾಗಿ ನಡವಳಿಕೆ ನಡೀತಾ ಇದೆ. ಸಿದ್ದರಾಮಯ್ಯ ಥರ ನಾನೇ 28ಕ್ಕೂ ನಾನೇ, 38ಕ್ಕೂ ನಾನೇ, ಸಾಯೋದಕ್ಕೂ ನಾನೇ. ಏನು ಕರ್ನಾಟಕ ಬರ್ಕೋಗ್ಬಿಟ್ಟಿದ್ದಾರೆ ಇವ್ರಿಗೆ? ಏನ್ರಿ ಇದು? ಒಂದು ಪಾರ್ಟಿ ಅಂತ ಅಂದರೆ ಇದು ಬೇಡಬೇಕು. ಇದಕ್ಕೆ ಎಷ್ಟು ಸಾವಿರ ಜನ ವರ್ಕರ್ಸ್ ಕೆಲಸ ಮಾಡಿದಾರಪ್ಪ. ಮತ್ತು ಪಾರ್ಟಿನ ಎಷ್ಟು ಶಿಸ್ತಿನ ತೊಗೊಂಬಂದಾರೆ. ಪಾರ್ಟಿಯಿಂದ ಜನಕ್ಕೆ, ಪಾರ್ಟಿ ವರ್ಕರ್ಸ್ಗೆ ಪವರ್ಗಳು. ಎಲೆಕ್ಷನ್ ನಿಂತವ್ರಿಗೆ ಹಣಕಾಸು ಯಾರು ಹೊಂಚ್ತಾ ಇದ್ದವ್ರು? ಡಿ ಕೆನೇ ತಾನೇ. ಇಡೀ ಈ ಪಕ್ಷದ ಕೆಲಸನ ಒಬ್ಬ ಇದ್ರ ಥರ ನಿಂತ್ಕೊಂಡು ಮಾಡಿದಂಥ ಮನುಷ್ಯ, ಅವ್ನು ನೀವು ಅಧಿಕಾರ ಕೊಡೋಕ್ಕಾಗಲ್ಲ ಅನ್ನೋದು ಮಾತಿನ ಪ್ರಕಾರ ಕೊಡಿ. ಸರ್, ಒಂದು ಪಕ್ಷ ಪವರ್ ಶೇರಿಂಗ್ ಆಗಲಿಲ್ಲ ಅಂದರೆ, ಡಿ ಕೆ ಶಿವಕುಮಾರ್ ಕೊಡಲಿಲ್ಲ ಅಂದರೆ ಕಾಂಗ್ರೆಸ್ ಪರಿಸ್ಥಿತಿ ಏನಾಗುತ್ತೆ? ಕೊಡಲಿಲ್ಲ ಅಂದರೆ ಸಿದ್ದರಾಮಯ್ಯ ಏನಾಗುತ್ತೆ ಅಂತ. ಕೊಡಲಿಲ್ಲ ಅಂದರೆ ಹಿಂಗೆ ಹೋಗಿ ಕಾಂಗ್ರೆಸ್ ಪಾರ್ಟಿ ಧೂಳಿಪಟ ಇತ್ತು. ಬಿಜೆಪಿಗೆ ಬರೀತೀರಾ ಸರ್? ಬಿಜೆಪಿ ಪಕ್ಷಕ್ಕೆ ಬರೀತೀರಾ? ಸುಮ್ಮನೆ ಬರಲ್ಲ. ಯಾವ ಬಿಜೆಪಿ ಇಲ್ಲ, ಬಿಜೆಪಿ ಅಲ್ಲ. ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ ಅಂತ ಇಷ್ಟೆಲ್ಲ ಆದಮೇಲೆ ಸರ್ ಹೈಕಮಾಂಡ್ ಹೇಳಿದ್ರೆ ಎಲ್ಲರೂ ಭದ್ರಾಗಬೇಕು ಅದಕ್ಕೆ ಅಂತ ಹೇಳ್ತಾರೆ. ಅದೇ ಹೇಳಿ ಹೈಕಮಾಂಡ್ ಹೇಳ್ತಾ ಇಲ್ವಲ್ಲ. ಯಾಕೆ ಸಿದ್ದರಾಮಯ್ಯ ಪಟ್ರೆ ಭಯನ ಅಂತ ಹೈಕಮಾಂಡ್? ಏನು ಭಯ? ಈಗ ರಾಜಸ್ಥಾನ ಅಲ್ಲ ರೀ, ಅವ್ರು ಯಾರು ಸಿದ್ದರಾಮಯ್ಯ ಇಲ್ದವ್ರು ಯಾರು ಗೆಲ್ಲದ್ರೆ ಸಿದ್ದರಾಮಯ್ಯನೇ ಸೋತಿಲ್ವೇನ್ರಿ ಇಲ್ಲಿ? ಅಲ್ಲ, ಈಗ ಆಗಬೇಕು ಕೇಳ್ರಿ, ಇಲ್ಲಿ ಚಾಮುಂಡೇಶ್ವರಿ ಸೋಲ್ಲಿಲ್ವೇನ್ರಿ? ಇಲ್ಲಿ ಸೋಲ್ತೀನಿ ಅಂತ ಅಲ್ಲೋಗಿ ಓಡೋಗಿ ಎಲ್ಲಿ ಬಾದಾಮಿಗೆ ಹೋಗಿ ಅಪ್ಪಾಪ ಚಿಮ್ಮನ್ ಕಟ್ಟಿನ ಹಾಳು ಮಾಡಿಬಿಟ್ಟ. ಸ್ವಂತ ಸಮಾಜದವನು ಆ ಚಿಮ್ಮನ್ ಕಟ್ಟಿನ ಹಾಳಾಗೋದ ಇವನಿಂದ. ಅದೇ ಯಾಕೆ ಇಲ್ಲಿ ಗೆಲ್ಬಾರ್ದಾಗಿತ್ತು? ಭಾಳ ಶಕ್ತಿಯುತ ನಾನು. ಇಲ್ಲಿ ಯಾಕ್ರಿ ಗೆಲ್ಲಿಲ್ಲ ನೀವು? ಏನಪ್ಪ ನೋ, ಸಿದ್ದರಾಮಯ್ಯ ಇಲ್ಲದವ್ರು ಕಾಂಗ್ರೆಸ್ ಇಲ್ವದು. ಅರೆ ಇವನ್ನೆಲ್ಲೋ ಬಿದ್ದಿದ್ದಂತ ತಗೊಂಡು ಕಾಂಗ್ರೆಸ್ಸಿಗೆ ತಂದಿದ್ದಲ್ವರಿ ದೇವೇಗೌಡ ಒದ್ದು ಆಚೆ ಹಾಕಿದ್ಮೇಲೆ. ಬಿಜೆಪಿ ಹಂಗೆ ಹೇಳ್ತಾರಲ್ಲ ಸರ್. ಯಾರಂತ? ವಿರೋಧ ಪಕ್ಷದವರು ಸಿದ್ದರಾಮಯ್ಯ ಇಲ್ಲ ಕಾಂಗ್ರೆಸ್ ಮುಗಿತು ಅಂತ. ಅಲ್ಲ ಬಿಡ್ರಿ, ಸಿದ್ದರಾಮಯ್ಯ ಆ ವಿರೋಧ ಪಕ್ಷದವ್ರು ಏನು ಮಾತಾಡ್ತೇವೆ ಅಂತ ಅವಕ್ಕೆ ಯಾರು ಸೊ ಅದೇ ಸರ್ಕಾರ ಏನಾದ್ರು ಬೀಳೋ ಪರಿಸ್ಥಿತಿ